ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ರಾತ್ರಿ ನಿಶಬ್ದದಲ್ಲಿ ಸುತ್ತಲೂ ಕತ್ತಲೆ ಆವರಿಸಿದಾಗ ನಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಸಾಮಾನ್ಯ ಡಬ್ಬಿಯು ಇದ್ದಕ್ಕಿದ್ದಂತೆ ವಿಶ್ವದ ರಹಸ್ಯಗಳ ಬೀಗದ ಕೈ ಹಾಕಬಹುದು. ಆ ಡಬ್ಬಿಯಲ್ಲಿ ಕೆಲವು ಸಣ್ಣ ಕಪ್ಪು ಕಾಳುಗಳಿವೆ, ಅವುವೇ ಲವಂಗಗಳು. ಒಮ್ಮೆ ಯೋಚಿಸಿ, ಇದು ಕೇವಲ ಒಂದು ಸಾಧಾರಣ ಮಸಾಲೆ, ಆದರೆ ಅದರ ಸುವಾಸನೆಯು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ವಾತಾವರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದು ಕೇವಲ ರುಚಿಯೇ ಅಥವಾ ಇದರ ಹಿಂದೆ ಯಾವುದಾದ್ರೂ ಅದೃಶ್ಯ ಶಕ್ತಿ ಅಡಗಿದೆಯೇ? ಫ್ರೆಂಡ್ಸ್, ಗೂಢ ದಾರ್ಶನಿಕಿ ಎಲೆನಾ ಬ್ಲಾವಟ್ಸ್ಕಿ ಹೀಗೆ ಬರೆದಿದ್ದಾರೆ: ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ರಹಸ್ಯವು ನಿದ್ರಿಸುತ್ತಿದೆ. ಆ ರಹಸ್ಯವನ್ನು ಜಾಗೃತಗೊಳಿಸಲು ತಿಳಿದಿರುವ ಸಾಧಕನು ಮಾತ್ರ ತನ್ನೊಳಗಿನ ಬಾಗಿಲುಗಳನ್ನು ತೆರೆಯಬಲ್ಲನು. ಬ್ಲಾವಟ್ಸ್ಕಿಯ ನಂಬಿಕೆಯ ಪ್ರಕಾರ ಲವಂಗವು ಕೇವಲ ಮಸಾಲೆಯಲ್ಲ, ಅದೊಂದು ಸಣ್ಣ ಕಿಡಿ. ಇದು ಸಾಧಕನೊಳಗೆ ನಿದ್ರಿಸುತ್ತಿರುವ ಅಗ್ನಿಯನ್ನು ಪ್ರಜ್ವಲಿಸಬಲ್ಲದು. ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾವು ಆ ರಹಸ್ಯವನ್ನು ನಿಮಗೆ ಹೇಳಲಿದ್ದೇವೆ. ಪ್ರಾಚೀನ ಸಂಸ್ಕೃತಿಗಳು ಲವಂಗವನ್ನು ಕೇವಲ ಅಡುಗೆಗೆ ಮಾತ್ರವಲ್ಲದೆ ಶಕ್ತಿ ಜಾಗೃತಿಯ ವಿಧಾನವಾಗಿ ಏಕೆ ಬಳಸುತ್ತಿದ್ದವು? ಇಬ್ಬರು ಲವಂಗಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ತೆಗೆದುಕೊಂಡರೆ ಅವು ನಿಮ್ಮ ಜೀವನ ಶಕ್ತಿಯನ್ನು ಬದಲಾಯಿಸಬಲ್ಲವು ಎಂದು ರಹಸ್ಯ ಸಾಧಕರು ಏಕೆ ನಂಬಿದ್ದರು? ಬ್ಲಾವಟ್ಸ್ಕಿಯ ಬೋಧನೆಗಳಲ್ಲಿ ಲವಂಗವು ಕೇವಲ ಶರೀರದೊಂದಿಗೆ ಮಾತ್ರವಲ್ಲದೆ ಆತ್ಮ ಮತ್ತು ವಿಶ್ವದ ಕಂಪನಗಳೊಂದಿಗೆ ಹೇಗೆ ಸಂಬಂಧ ಹೊಂದಿದೆ? ಫ್ರೆಂಡ್ಸ್, ಈ ಕಥೆ ಕೇವಲ ಒಂದು ಮಸಾಲೆಯ ಬಗ್ಗೆ ಅಲ್ಲ, ಇದು ಒಂದು ಅದೃಶ್ಯ ಜಾಲದ ಬಗ್ಗೆ. ಇದರಲ್ಲಿ ಇಡೀ ಸೃಷ್ಟಿ ಎಣೆದುಕೊಂಡಿದೆ. ಲವಂಗವು ಆ ಜಾಲದಲ್ಲಿ ಒಂದು ಚಿಕ್ಕ ವಸ್ತು, ಆದರೆ ಶಕ್ತಿಯುತ ಗಂಟು. ಹಾಗಿದ್ರೆ ಬನ್ನಿ, ಈ ರಹಸ್ಯದ ಪರದೆಯನ್ನು ಸರಿಸಿ ಆ ಜಗತ್ತಿಗೆ ಪ್ರವೇಶ ಮಾಡೋಣ. ಅಲ್ಲಿ ನಿಮ್ಮ ಅಡುಗೆ ಮನೆಯ ಸಾಧಾರಣ ಮಸಾಲೆಯು ನಿಮ್ಮನ್ನು ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ಕೊಂಡೊಯ್ಯಬಲ್ಲದು. ಪ್ರಾಚೀನ ಕಾಲದಿಂದಲೂ ಲವಂಗವನ್ನು ಕೇವಲ ಮಸಾಲೆಯಾಗಿ ಮಾತ್ರವಲ್ಲದೆ ಒಂದು ರಹಸ್ಯ ಔಷಧಿಯಾಗಿ ಮತ್ತು ಆಧ್ಯಾತ್ಮಿಕ ತಾಯಿತವಾಗಿ ಬಳಸಲಾಗುತ್ತಿದೆ. ಭಾರತೀಯ ಸಂಪ್ರದಾಯವನ್ನು ನೋಡಿದರೆ ಆಯುರ್ವೇದದಲ್ಲಿ ಲವಂಗವನ್ನು ಕೃಷ್ಣಗಂಧ ಎಂದು ಕರೆಯುತ್ತಾರೆ. ಅಂದರೆ ಅದರ ಸುವಾಸನೆಯಿಂದ ಕತ್ತಲೆಯನ್ನು ಸಹ ಭೇದಿಸಬಲ್ಲದು ಎಂದರ್ಥ. ಆಯುರ್ವೇದ ಗ್ರಂಥಗಳಲ್ಲಿ ಲವಂಗವನ್ನು ಅಗ್ನಿ ತತ್ವದೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ. ಅಗ್ನಿ ಎಂದರೆ ಶಕ್ತಿ, ಪರಿವರ್ತನೆ ಮತ್ತು ಒಳಗೆ ನಿದ್ರಿಸುತ್ತಿರುವ ಶಕ್ತಿಯ ಜಾಗೃತಿ. ಇದು ನಮ್ಮ ಆಹಾರವನ್ನು ಜೀರ್ಣಿಸುವ ಶಕ್ತಿ, ನಮ್ಮ ಕೋಶಗಳಿಗೆ ಶಕ್ತಿಯನ್ನು ಒದಗಿಸುವ ಶಕ್ತಿ ಮತ್ತು ಸಾಧನೆಯಲ್ಲಿ ಧ್ಯಾನವನ್ನು ಪ್ರಜ್ವಲಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಕೇವಲ ಭಾರತ ಮಾತ್ರವಲ್ಲ, ಲವಂಗದ ಬಗ್ಗೆ ಚೀನಾದ ಪ್ರಾಚೀನ ವೈದ್ಯಕೀಯ ಪದ್ಧತಿಯಲ್ಲೂ ಉಲ್ಲೇಖವಿದೆ. ಅಲ್ಲಿನ ರಾಜ ದರ್ಬಾರಿನಲ್ಲಿ ಒಬ್ಬ ವ್ಯಕ್ತಿಯು ಚಕ್ರವರ್ತಿಯ ಮುಂದೆ ಹೋಗುವ ಮೊದಲು ಬಾಯಿಯಲ್ಲಿ ಲವಂಗವನ್ನು ಅಗೆಯಬೇಕಾಗಿತ್ತು. ಇದು ಕೇವಲ ಬಾಯಿಯ ಸುವಾಸನೆಗಾಗಿ ಅಲ್ಲ, ಲವಂಗದ ಶಕ್ತಿಯು ವ್ಯಕ್ತಿಯ ಮಾತುಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ನಕಾರಾತ್ಮಕತೆಯನ್ನು ಚಕ್ರವರ್ತಿಯ ಬಳಿಗೆ ತಲುಪದಂತೆ ತಡೆಯುತ್ತದೆ ಎಂದು ಅವರು ನಂಬಿದ್ದರು. ಫ್ರೆಂಡ್ಸ್, ಈಗ ಪಾಶ್ಚಿಮಾತ್ಯ ಗೂಢ ಸಂಪ್ರದಾಯಗಳತ್ತ ನೋಡೋಣ. ಮಧ್ಯಯುಗದ ಯುರೋಪ್ನಲ್ಲಿ ಲವಂಗವನ್ನು ರಕ್ಷಣೆ ಮತ್ತು ಆಕರ್ಷಣೆ ಎರಡರ ಸಂಕೇತವೆಂದು ಪರಿಗಣಿಸಲಾಗುತ್ತಿತ್ತು. ಸಾಧಕರು ತಮ್ಮ ಕುತ್ತಿಗೆಯ ಸುತ್ತ ಸಣ್ಣ ಚೀಲಗಳಲ್ಲಿ ಲವಂಗಗಳನ್ನು ಹಾಕಿಕೊಂಡು ತಿರುಗುತ್ತಿದ್ದರು. ಇದು ಅವರನ್ನು ದುಷ್ಟ ಶಕ್ತಿಗಳಿಂದ ಮತ್ತು ನಕಾರಾತ್ಮಕ ಶಕ್ತಿಯಿಂದ ಕಾಪಾಡುತ್ತದೆ ಎಂದು ಅವರು ನಂಬಿದ್ದರು. ಕೆಲವು ಸಂಪ್ರದಾಯಗಳಲ್ಲಿ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಲವಂಗವನ್ನು ಬೆಂಕಿಯಲ್ಲಿ ಹಾಕಿ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ಇನ್ನು ಬ್ಲಾವಟ್ಸ್ಕಿ ಹೇಳುವುದೇನೆಂದರೆ, ಲವಂಗದಲ್ಲಿ ಎಲಿಮೆಂಟಲ್ ಫೈರ್ ಅಂದರೆ ಮೂಲಭೂತ ಅಗ್ನಿ ಅಡಗಿದೆ. ಅಂದರೆ ಲವಂಗವು ಕೇವಲ ದೇಹಕ್ಕೆ ಮಾತ್ರವಲ್ಲದೆ ಆತ್ಮಕ್ಕೂ ಔಷಧಿಯಾಗಿದೆ. ಲವಂಗವನ್ನು ಸುಟ್ಟಾಗ ಅದರ ಸುವಾಸನೆ ಮತ್ತು ಹೊಗೆಯು ಸಾಧಕನ ಸುತ್ತ ಒಂದು ಶಕ್ತಿ ಪದರವನ್ನು ಸೃಷ್ಟಿ ಮಾಡುತ್ತದೆ. ಈ ಪದರವು ಕೇವಲ ಬಾಹ್ಯ ರಕ್ಷಣೆಯನ್ನು ನೀಡುವುದಲ್ಲದೆ ಸಾಧಕನ ಚೈತನ್ಯವನ್ನು ಉನ್ನತ ತರಂಗಗಳೊಂದಿಗೆ ಸಂಪರ್ಕಿಸುತ್ತದೆ. ಬ್ಲಾವಟ್ಸ್ಕಿ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ: ಲವಂಗವು ಸೌರಮಂಡಲದ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಅವರ ನಂಬಿಕೆಯ ಪ್ರಕಾರ ವಿಶ್ವದ ಪ್ರತಿಯೊಂದು ವಸ್ತುವಿಗೂ ಒಂದು ವೈಬ್ರೇಷನಲ್ ಕೀ ಇರುತ್ತದೆ. ಲವಂಗದ ಕೀಯು ಅಗ್ನಿ ಮತ್ತು ವಾಯು ಎರಡರೊಂದಿಗೂ ಸಮನ್ವಯ ಸಾಧಿಸುತ್ತದೆ. ಅದಕ್ಕಾಗಿಯೇ ಲವಂಗದ ಸುವಾಸನೆಯು ತಕ್ಷಣವೇ ಮನಸ್ಸನ್ನು ಜಾಗೃತಗೊಳಿಸಿ ನಮ್ಮನ್ನು ಸಿದ್ಧಪಡಿಸುತ್ತದೆ. ಭಾರತೀಯ ತಾಂತ್ರಿಕ ಸಂಪ್ರದಾಯಗಳಲ್ಲೂ ಲವಂಗಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಒಬ್ಬ ಸಾಧಕನು ತನ್ನ
ಧ್ಯಾನದ ಸಮಯದಲ್ಲಿ ಲವಂಗವನ್ನು ಸುಟ್ಟರೆ ಅಥವಾ ಅಗಿದರೆ ಅವನ ಕುಂಡಲಿಯಲ್ಲಿನ ಶಕ್ತಿಯು ವೇಗವಾಗಿ ಜಾಗೃತವಾಗುತ್ತದೆ ಎಂದು ನಂಬಲಾಗುತ್ತದೆ. ಏಕೆಂದರೆ ಲವಂಗವು ದೇಹಕ್ಕೆ ಉಷ್ಣತೆಯನ್ನು ನೀಡುವುದಲ್ಲದೆ ಮೆದುಳಿನಲ್ಲಿ ನಿದ್ರಿಸುತ್ತಿರುವ ಪಿನಾಯಲ್ ಗ್ರಂಥಿಯನ್ನು ಅಂದರೆ ಮೂರನೇ ಕಣ್ಣನ್ನು ಸೂಕ್ಷ್ಮವಾಗಿ ಕಂಪಿಸುವಂತೆ ಮಾಡುತ್ತದೆ. ಆದ್ದರಿಂದ ಒಂದೇ ವಸ್ತುವಾದ ಲವಂಗವು ಭಾರತದಿಂದ ಚೀನಾ, ಯುರೋಪ್ವರೆಗೆ ಕೇವಲ ರುಚಿಗಾಗಿ ಮಾತ್ರವಲ್ಲದೆ ರಹಸ್ಯ, ಶಕ್ತಿ ಮತ್ತು ಸಾಧನೆಯೊಂದಿಗೆ ಸಂಬಂಧ ಹೊಂದಿದೆ. ಅದಕ್ಕಾಗಿ ಬ್ಲಾವಟ್ಸ್ಕಿ ಲವಂಗವನ್ನು ಈಡನ್ ಎನರ್ಜಿ ಮೆಥಡ್ ನೊಂದಿಗೆ ಸಂಪರ್ಕಿಸಿದಾಗ ಅದು ಕೇವಲ ಹೊಸ ಆಲೋಚನೆಯಾಗಿರಲಿಲ್ಲ, ಅದು ಸಾವಿರಾರು ವರ್ಷಗಳ ಸಂಪ್ರದಾಯಗಳ ಸಾರವಾಗಿತ್ತು. ಈಗ ಪ್ರಶ್ನೆ ಏನೆಂದರೆ, ಈ ಶಕ್ತಿ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ? ಲವಂಗದ ರಹಸ್ಯ ತಂತ್ರವೇನು? ಅದು ನಮ್ಮ ದೇಹ ಮತ್ತು ಮನಸ್ಸು ಎರಡರ ಮೇಲೂ ಹೇಗೆ ಪರಿಣಾಮ ಬೀರುತ್ತದೆ? ಫ್ರೆಂಡ್ಸ್, ಲವಂಗದಲ್ಲಿ ಅಡಗಿದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಅದರಲ್ಲಿನ ಶಕ್ತಿ ತತ್ವಗಳನ್ನು ಗುರುತಿಸಬೇಕು. ಇದು ಸಾಮಾನ್ಯ ಮಸಾಲೆಯಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದು ಒಂದು ಸೂಕ್ಷ್ಮ ಶಕ್ತಿಯ ಬ್ಯಾಟರಿ. ಲವಂಗವನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಸುವಾಸನೆಯನ್ನು ಆಳವಾಗಿ ಅನುಭವಿಸಿದಾಗ ಅದು ತಕ್ಷಣವೇ ಮನಸ್ಸನ್ನು ಜಾಗೃತಗೊಳಿಸಿ ನಮ್ಮನ್ನು ಸಿದ್ಧಪಡಿಸುತ್ತದೆ ಎಂದು ನೀವು ಕಂಡುಕೊಳ್ಳುವಿರಿ. ಆಯುರ್ವೇದವು ಇದನ್ನು ದೀಪನ ಮತ್ತು ಪಾಚನ ಎಂದು ಕರೆಯುತ್ತದೆ. ಅಂದರೆ ಇದು ದೇಹದಲ್ಲಿ ನಿದ್ರಿಸುತ್ತಿರುವ ಅಗ್ನಿಯನ್ನು ಪ್ರಜ್ವಲಿಸುತ್ತದೆ. ಆದರೆ ಗೂಢ ಸಾಧನೆಯಲ್ಲಿ ಇದರ ಅರ್ಥವು ಇನ್ನೂ ಆಳವಾಗಿದೆ. ಬ್ಲಾವಟ್ಸ್ಕಿಯ ಪ್ರಕಾರ ಲವಂಗದಲ್ಲಿ ಎಲಿಮೆಂಟಲ್ ಫೈರ್ ಅಡಗಿದೆ. ಅಂದರೆ ಲವಂಗದ ಶಕ್ತಿಯು ಮನುಷ್ಯನಲ್ಲಿ ನಿದ್ರಿಸುತ್ತಿರುವ ಜೀವಶಕ್ತಿಯನ್ನು ಜಾಗೃತಗೊಳಿಸುವ ಮಾಧ್ಯಮವಾಗಿ ಕೆಲಸ ಮಾಡಬಹುದು. ಫ್ರೆಂಡ್ಸ್, ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ. ನಮ್ಮ ದೇಹವು ಒಂದು ದೇವಾಲಯ. ಅದರಲ್ಲಿ ಅನೇಕ ಬಾಗಿಲುಗಳು ಮುಚ್ಚಿಕೊಂಡಿವೆ. ಈ ಬಾಗಿಲುಗಳು ನಮ್ಮ ಚೈತನ್ಯ, ಶಕ್ತಿ ಮತ್ತು ಅನುಭವಗಳನ್ನು ನಿಯಂತ್ರಿಸುತ್ತವೆ. ಲವಂಗವು ಆ ಬಾಗಿಲುಗಳ ಮೇಲೆ ತಟ್ಟುವ ಒಂದು ಸಣ್ಣ ಬೀಗದ ಕೈಯಂತೆ ಕೆಲಸ ಮಾಡುತ್ತದೆ. ಉದಾಹರಣೆಗೆ, ನೀವು ಪ್ರತಿ ರಾತ್ರಿ 2 ಲವಂಗಗಳನ್ನು ಅಗಿದಾಗ ಅದು ಕೇವಲ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಅಥವಾ ಗಂಟಲಿಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ. ವಾಸ್ತವವಾಗಿ ಅದು ನಿಮ್ಮ ನರವ್ಯೂಹದಲ್ಲಿ ಸೂಕ್ಷ್ಮ ಕಂಪನ ತರಂಗಗಳನ್ನು ಕಳುಹಿಸುತ್ತದೆ. ಈ ಕಂಪನವು ನಿಧಾನವಾಗಿ ನಿಮ್ಮ ಪ್ರಾಣಶಕ್ತಿಗೆ ವೇಗವನ್ನು ನೀಡುತ್ತದೆ. ಅದಕ್ಕಾಗಿಯೇ ಪ್ರಾಚೀನ ಸಾಧಕರು ಇದನ್ನು ಕೇವಲ ಅಡುಗೆ ಮಸಾಲೆಯಾಗಿ ಪರಿಗಣಿಸದೆ ಧ್ಯಾನಕ್ಕೆ ಇಂಧನವೆಂದು ಭಾವಿಸಿದ್ದರು. ಈಗ ಯೋಚಿಸಿ, ಲವಂಗದ ತೀಕ್ಷ್ಣ ಸುವಾಸನೆ ಮತ್ತು ರುಚಿ ಏಕೆ ಎಷ್ಟು ವಿಭಿನ್ನವಾಗಿವೆ? ಈ ರುಚಿಯು ನಮ್ಮ ಮೆದುಳಿನಲ್ಲಿರುವ ಪಿನಾಯಲ್ ಗ್ರಂಥಿಯನ್ನು ಅಂದರೆ ಮೂರನೇ ಕಣ್ಣನ್ನು ಸೂಕ್ಷ್ಮವಾಗಿ ಉತ್ತೇಜಿಸುತ್ತದೆ. ಈ ಗ್ರಂಥಿಯನ್ನು ಯೋಗ ಸಂಪ್ರದಾಯದಲ್ಲಿ ಆಗ್ನ ಚಕ್ರ ಎಂದು ಕರೆಯುತ್ತಾರೆ. ಆಗ್ನ ಚಕ್ರವು ಸಕ್ರಿಯವಾದಾಗ ನಮ್ಮ ಚೈತನ್ಯವು ಸಾಮಾನ್ಯ ಆಲೋಚನೆಗಳನ್ನು ಮೀರಿ ಆಳವಾದ ಅಂತರ್ದೃಷ್ಟಿಯನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿಯೇ ಬ್ಲಾವಟ್ಸ್ಕಿ ಲವಂಗವನ್ನು ಹಿಡನ್ ಎನರ್ಜಿ ಆಕ್ಟಿವೇಟರ್ ಎಂದು ಕರೆದರು. ಅಲ್ಲದೆ ಲವಂಗವು ಧ್ವನಿಯೊಂದಿಗೆ ಸಂಬಂಧ ಹೊಂದಿದೆ. ಗಮನವಿಟ್ಟು ನೋಡಿದರೆ ಲವಂಗವನ್ನು ಸುಟ್ಟಾಗ ಅದರ ಸುವಾಸನೆಯು ಗಾಳಿಯಲ್ಲಿ ಒಂದು ಅದೃಶ್ಯ ಸಂಗೀತವನ್ನು ಸೃಷ್ಟಿ ಮಾಡುತ್ತದೆ. ಈ ಸುವಾಸನೆಯು ಸಾಮಾನ್ಯ ಗಂಧವಲ್ಲ, ಅದೊಂದು ರೀತಿಯ ಕಂಪನ ಧ್ವನಿ. ಅದಕ್ಕಾಗಿಯೇ ಕೆಲವು ರಹಸ್ಯ ಸಂಪ್ರದಾಯಗಳಲ್ಲಿ ಲವಂಗವನ್ನು ಸುಟ್ಟು ಮಂತ್ರೋಚ್ಚಾರಣೆ ಮಾಡುತ್ತಿದ್ದರು. ಇದು ಮಂತ್ರದ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ ಎಂದು ಸಾಧಕರು ನಂಬಿದ್ದರು. ಏಕೆಂದರೆ ಲವಂಗವು ಗಾಳಿಯಲ್ಲಿ ಅದೃಶ್ಯ ಕಂಪನವನ್ನು ಸೃಷ್ಟಿಸಿ ಮಾತುಗಳನ್ನು ವಿಶ್ವಕ್ಕೆ ತಲುಪಿಸುತ್ತದೆ. ಆದ್ದರಿಂದ ಲವಂಗದ ಮೊದಲ ರಹಸ್ಯ ಇದೇ ಆಗಿದೆ. ಇದು ಕೇವಲ ದೇಹವನ್ನು ಬಿಸಿ ಮಾಡುವುದಿಲ್ಲ, ಚೈತನ್ಯವನ್ನು ಜಾಗೃತಗೊಳಿಸುತ್ತದೆ, ಆಗ್ನ ಚಕ್ರವನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸುತ್ತದೆ ಮತ್ತು ವಾತಾವರಣವನ್ನು ಶುದ್ಧ ಕಂಪನದಿಂದ ತುಂಬುತ್ತದೆ. ಫ್ರೆಂಡ್ಸ್, ಲವಂಗದ ರಹಸ್ಯಮಯ ಶಕ್ತಿಯ ಎರಡನೇ ಅಂಶವು ಇನ್ನೂ ಅದ್ಭುತವಾಗಿದೆ. ಮೊದಲ ಅಂಶವು ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದರೊಂದಿಗೆ ಸಂಬಂಧಿಸಿದ್ದರೆ, ಎರಡನೇ ಅಂಶವು ನಮ್ಮನ್ನು ಬಾಹ್ಯ ಅದೃಶ್ಯ ಶಕ್ತಿಗಳೊಂದಿಗೆ ಸಂಪರ್ಕಿಸುತ್ತದೆ. ಪ್ರಾಚೀನ ತಾಂತ್ರಿಕ ಮತ್ತು ಗೂಢ ಸಾಧಕರು ಲವಂಗವನ್ನು ಕೇವಲ ದೇಹ ಮತ್ತು ಮನಸ್ಸಿಗೆ ಔಷಧಿಯಾಗಿ ಮಾತ್ರವಲ್ಲದೆ ಒಂದು ರೀತಿಯ ಶಕ್ತಿ ದ್ವಾರವೆಂದು ಭಾವಿಸಿದ್ದರು. ಲವಂಗದ ರಹಸ್ಯಮಯ ಶಕ್ತಿಯನ್ನು ಬಳಸಿಕೊಳ್ಳಲು ಒಬ್ಬ ಸಾಮಾನ್ಯ ವ್ಯಕ್ತಿಯು ಅದನ್ನು ತನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಅದನ್ನು ಕೇವಲ ಅಡುಗೆಯಲ್ಲಿ ಹಾಕಿ ಬಳಸುವುದು ಸಾಕೆ ಅಥವಾ ಅದರ ಹಿಂದೆ ಯಾವುದಾದರೂ ಆಳವಾದ ವಿಧಾನ ಅಡಗಿದೆಯೇ? ಇಲ್ಲಿಯವರೆಗೆ ನಾವು ಲವಂಗವು ಕೇವಲ ಮಸಾಲೆಯಲ್ಲ, ಅದು ರಹಸ್ಯಮಯ ಶಕ್ತಿಯ ಬೀಗದ ಕೈ ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಪ್ರಶ್ನೆ ಏನೆಂದರೆ, ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಸಾಮಾನ್ಯ ಲವಂಗವು ನಮ್ಮ ಸಾಧನೆ, ಆರೋಗ್ಯ ಮತ್ತು ವಾತಾವರಣವನ್ನು ಹೇಗೆ ಪರಿವರ್ತಿಸಬಲ್ಲದು? ಫ್ರೆಂಡ್ಸ್, ಈ ರಹಸ್ಯಮಯ ವಿಧಾನವನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ವಿಧಾನ ಲವಂಗ ಮತ್ತು ಧ್ಯಾನ
ವಿಧಾನ. ಪ್ರತಿ ರಾತ್ರಿ ಮಲಗುವ ಮೊದಲು ಒಂದು ನಿಶ್ಶಬ್ದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಅಂಗೈಯಲ್ಲಿ 2 ಲವಂಗಗಳನ್ನು ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಆಳವಾದ ಶ್ವಾಸ ತೆಗೆದುಕೊಳ್ಳಿ. ಈಗ ಲವಂಗಗಳಿಂದ ಒಂದು ಸೂಕ್ಷ್ಮವಾದ ಬಂಗಾರದ ಬೆಳಕು ಹೊರಬರುತ್ತಾ ನಿಮ್ಮ ಅಂಗೈಗಳಿಂದ ನಿಮ್ಮ ಇಡೀ ದೇಹಕ್ಕೆ ಹರಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ, ಜೊತೆಗೆ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ. ಇನ್ನು 2ನೇ ವಿಧಾನ, ಲವಂಗ ರಕ್ಷಣಾ ಕವಚ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗಿದೆ ಎಂದು ಅನಿಸಿದರೆ ತುಪ್ಪ ಅಥವಾ ಎಣ್ಣೆಯ ದೀಪದಲ್ಲಿ 2 ಲವಂಗಗಳನ್ನು ಹಾಕಿ ಬೆಳಗಿಸಿ. ಇದು ಕೇವಲ ಸಂಪ್ರದಾಯವಲ್ಲ, ಇದೊಂದು ಶಕ್ತಿಯ ವಿಜ್ಞಾನ. ಲವಂಗ ಉರಿಯುವುದರಿಂದ ವಾತಾವರಣದಲ್ಲಿ ಕಂಪನ ಪರಿವರ್ತನೆ ಉಂಟಾಗುತ್ತದೆ. ಇದ್ದಕ್ಕಿದ್ದಂತೆ ಮನಸ್ಸು ಹಗುರವಾಗುತ್ತದೆ, ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತದೆ. 3ನೇ ವಿಧಾನ, ಲವಂಗ ಮತ್ತು ಆರೋಗ್ಯ. ನೀವು ಆಗಾಗ್ಗೆ ಆಯಾಸ, ದೌರ್ಬಲ್ಯ ಅಥವಾ ಶೀತ ಕೆಮ್ಮಿನಿಂದ ಬಳಲುತ್ತಿದ್ದರೆ ಪ್ರತಿ ರಾತ್ರಿ ಮಲಗುವ ಮೊದಲು 2 ಲವಂಗಗಳನ್ನು ಸ್ವಲ್ಪ ಬಿಸಿ ಮಾಡಿದ ಹಾಲಿನೊಂದಿಗೆ ಸೇವಿಸಿ. ಇದು ಕೇವಲ ಮನೆಯ ಮದ್ದಲ್ಲ, ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುವ ಒಂದು ರಹಸ್ಯ ತಂತ್ರ. 4ನೇ ವಿಧಾನ, ಲವಂಗ ಮತ್ತು ಕನಸುಗಳ ರಹಸ್ಯ. ಒಬ್ಬ ಸಾಧಕನು ಮಲಗುವ ಮೊದಲು ತನ್ನ ದಿಂಬಿನ ಕೆಳಗೆ ಒಂದು ಲವಂಗವನ್ನು ಇಟ್ಟುಕೊಂಡರೆ ಅವನ ಕನಸುಗಳು ಕೇವಲ ನೆನಪಿನಲ್ಲಿ ಉಳಿಯುವುದಲ್ಲದೆ ರಹಸ್ಯಮಯ ಸಂದೇಶಗಳಿಂದ ತುಂಬಿರುತ್ತವೆ ಎಂದು ಹೇಳಲಾಗುತ್ತದೆ. ಪ್ರಾಚೀನ ಗೂಢ ಸಂಪ್ರದಾಯಗಳು ಈ ಅಭ್ಯಾಸವು ಉಪಪ್ರಜ್ಞ ಮನಸ್ಸಿನ ಬಾಗಿಲುಗಳನ್ನು ತೆರೆಯುತ್ತದೆ ಮತ್ತು ವ್ಯಕ್ತಿಗೆ ಸಂಕೇತಗಳು, ಎಚ್ಚರಿಕೆಗಳು ಅಥವಾ ಮಾರ್ಗದರ್ಶನ ಲಭಿಸುತ್ತದೆ ಎಂದು ನಂಬಿದ್ದವು. 5ನೇ ವಿಧಾನ, ಲವಂಗ ಮತ್ತು ಮಂತ್ರಶಕ್ತಿ. ನೀವು ಮಂತ್ರೋಚ್ಚಾರಣೆ ಮಾಡುತ್ತಿದ್ದರೆ ಜಪ ಮಾಡುವ ಮೊದಲು ಒಂದು ಲವಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರ ಸಂಕಲ್ಪ ಮಾಡಿ. ಲವಂಗವು ಆ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ, ಜೊತೆಗೆ ನಿಮ್ಮ ಪ್ರಾರ್ಥನೆಯನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸುತ್ತದೆ. ಅದಕ್ಕಾಗಿಯೇ ಸಾಧಕರು ಇದನ್ನು ಎನರ್ಜಿ ಬ್ಯಾಟರಿ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ, ಲವಂಗವನ್ನು ಯಾವಾಗಲೂ ಸಂಯಮದಿಂದ ಬಳಸಬೇಕು. ಹೆಚ್ಚು ಲವಂಗಗಳನ್ನು ತಿನ್ನುವುದು ದೇಹದಲ್ಲಿ ಉಷ್ಣತೆಯನ್ನು ಮತ್ತು ಅಸಮತೋಲನವನ್ನು ಉಂಟು ಮಾಡಬಹುದು. ನೀವು ಇದನ್ನು ಆಧ್ಯಾತ್ಮಿಕ ಪ್ರಯೋಜನಗಳಿಗಾಗಿ ಬಳಸುತ್ತಿದ್ದರೆ ಇದನ್ನು ಎಂದಿಗೂ ಆಟಕ್ಕಾಗಿ ಅಥವಾ ಕುತೂಹಲಕ್ಕಾಗಿ ಬಳಸಬೇಡಿ. ಇದನ್ನು ಗೌರವದಿಂದ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸಿ. ಲವಂಗವು ಚಿಕ್ಕದಾದರೂ ಅದರ ರಹಸ್ಯವು ಆಳವಾಗಿದೆ. ನೀವು ಇದನ್ನು ಜಾಣತನದಿಂದ ಸ್ವೀಕರಿಸಿದರೆ ಅದು ನಿಮ್ಮ ಸಾಧನೆ, ಆರೋಗ್ಯ ಮತ್ತು ಜೀವನ ಈ 3 ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲದು. ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಸಾಮಾನ್ಯ ಲವಂಗವು ಹೇಗೆ ಆಳವಾದ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ ಎಂಬುದನ್ನು ನೀವು ನೋಡಿದ್ದೀರಿ. ಇದು ಕೇವಲ ರುಚಿಯನ್ನು ಹೆಚ್ಚಿಸುವ ಮಸಾಲೆಯಲ್ಲ, ದೇಹ, ಮನಸ್ಸು ಮತ್ತು ಆತ್ಮ ಈ 3 ಸ್ಪರ್ಶಿಸುವ ಶಕ್ತಿಯ ಮೂಲವಾಗಿದೆ. ಲವಂಗವು ಪ್ರಾಚೀನ ಕಾಲದಿಂದಲೂ ಸಾಧಕರು ಮತ್ತು ವಿದ್ವಾಂಸರಿಗೆ ರಹಸ್ಯ ಔಷಧಿಯಾಗಿತ್ತು ಎಂದು ನಾವು ತಿಳಿದುಕೊಂಡಿದ್ದೇವೆ. ದೊಡ್ಡ ದೊಡ್ಡ ಮಹಾನ್ ರಹಸ್ಯವಾದಿಗಳು ಇದನ್ನು ಶಕ್ತಿಯ ಅದೃಶ್ಯ ದ್ವಾರಗಳನ್ನು ತೆರೆಯುವ ಬೀಗದ ಕೈ ಎಂದು ಕರೆದಿದ್ದಾರೆ. ಧ್ಯಾನದ ಆಳ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಅಥವಾ ದೇಹದ ರೋಗ ನಿರೋಧಕ ಶಕ್ತಿಯಾಗಲಿ, ಲವಂಗವು ಪ್ರತಿ ಹಂತದಲ್ಲೂ ಅಡಗಿರುವ ಒಂದು ವರವಾಗಿದೆ. ಆದರೆ ಅತಿ ಮುಖ್ಯವಾದ ವಿಷಯವೆಂದರೆ ಲವಂಗವು ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತಿದೆ. ಸತ್ಯವು ಯಾವಾಗಲೂ ಹೊರಗಿಲ್ಲ, ಅದು ಒಳಗೆ ಅಡಗಿದೆ. ಒಂದು ಸಣ್ಣ ಲವಂಗದೊಳಗೆ ಅನಂತ ಗುಣಗಳು ಮತ್ತು ರಹಸ್ಯಗಳು ಹೇಗೆ ಅಡಗಿಕೊಂಡಿವೆಯೋ ಹಾಗೆ ನಮ್ಮೊಳಗೂ ಕೂಡ ಅಪಾರ ಶಕ್ತಿ, ಶಾಂತಿ ಮತ್ತು ಬಲ ಅಡಗಿದೆ. ಅವುಗಳನ್ನು ಗುರುತಿಸಿ ಜಾಗೃತಿಗೊಳಿಸಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ಮುಂದಿನ ಬಾರಿ ನೀವು ನಿಮ್ಮ ಚಹಾ ಅಥವಾ ಆಹಾರದಲ್ಲಿ ಲವಂಗವನ್ನು ಹಾಕಿದಾಗ ಅದನ್ನು ಕೇವಲ ಮಸಾಲೆಯಾಗಿ ಭಾವಿಸಬೇಡಿ, ಅದನ್ನು ಒಂದು ಶಕ್ತಿಯ ಬೀಜವಾಗಿ ನೋಡಿ. ಶ್ರದ್ಧೆ ಮತ್ತು ಜಾಣತನದಿಂದ ಬಳಸಿದರೆ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಬೀಗದ ಕೈ. ಫ್ರೆಂಡ್ಸ್, ಇಂದಿನ ರಹಸ್ಯ ಇಲ್ಲಿಗೆ ಮುಗಿಯಿತು. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.